ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶದ ಪ್ರೆಸಿಡೆಂಟ್, ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಸೆಕ್ಯುರಿಟಿ ಇರುವ ವ್ಯಕ್ತಿ, ಕಣ್ಣು ರೆಪ್ಪೆ ಇಕ್ಕುವಷ್ಟರಲ್ಲಿ ಶತ್ರುಗಳನ್ನು ಧೂಳಿಪಟ ಮಾಡಬಲ್ಲ ಸೈನ್ಯ ಹೊಂದಿರುವ ನಾಯಕ, ಕೇವಲ ಒಂದು ಸಾಮಾನ್ಯ ಊಟದ ಡಬ್ಬಿ ಸಾಗಿಸುವ ಕ್ಯಾಟರಿಂಗ್ ಟ್ರಕ್ ಒಳಗೆ ಅಡಗಿಕೊಂಡು ಓಡಿ ಹೋದ್ರಾ? ಹೌದು ಸ್ನೇಹಿತರೆ, ಯಾರಿಗೂ ಗೊತ್ತಾಗದ ಹಾಗೆ ಇಡೀ ಜಗತ್ತಿನ ಕಣ್ಣಿಗೆ ಮಣ್ಣೆರಚಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಒಂದು ಸಣ್ಣ ಫುಡ್ ಟ್ರಕ್ನಲ್ಲಿ ಕೂರಿಸಿ ರಹಸ್ಯವಾಗಿ ಸಾಗಿಸಲಾಯಿತು. ಹೌದು, ಒಂದು ದೇಶದ ಅಧ್ಯಕ್ಷ ಅಂದಮೇಲೆ ಅವರಿಗೆ ಎಷ್ಟೊಂದು ಭದ್ರತೆ ಇರುತ್ತೆ ಅಲ್ವಾ? ಅದರಲ್ಲೂ ಜಗತ್ತಿನ ದೊಡ್ಡಣ್ಣ ಅಮೆರಿಕಾದ ಪ್ರೆಸಿಡೆಂಟ್ ಅಂದರೆ ಸುಮ್ಮನೆನಾ? ಅವರ ಸುರಕ್ಷತೆಗೆ ಜಗತ್ತಿನ ಅತ್ಯಂತ ಚಾಣಾಕ್ಷ US ಸೀಕ್ರೆಟ್ ಸರ್ವಿಸ್ ಸದಾ ಹದ್ದಿನ ಕಣ್ಣಿಟ್ಟಿರುತ್ತೆ. ಆದರೆ ಜುಲೈ 2026ರಲ್ಲಿ ನಡೆದ ಈ ಒಂದು ಘಟನೆ ಇದೆಯಲ್ಲ, ಅದು ಈಗ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟಕ್ಕೂ ಪ್ರಪಂಚದ ಅತ್ಯಂತ ರಕ್ಷಿತ ವ್ಯಕ್ತಿ ಇಂತಹ ಪರಿಸ್ಥಿತಿಗೆ ಸಿಲುಕಿದ್ದು ಯಾಕೆ? ಅಮೆರಿಕ ಅಧ್ಯಕ್ಷರನ್ನ ರಕ್ಷಿಸಲು ಸೀಕ್ರೆಟ್ ಸರ್ವಿಸ್ ಹೆಣೆದ ಆ ಚಾಣಾಕ್ಷ ಜಾಲ ಯಾವುದು? ಕೊನೆ ಕ್ಷಣದಲ್ಲಿ ನಡೆದ ಆ ವಿಮಾನಗಳ ಅದಲು ಬದಲು ಕತೆ ಏನು? ಎಲ್ಲವನ್ನ ಎಳೆಯಾಗಿ ಹೇಳ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ಕಥೆಯ ಅಸಲಿ ಆಟ ಶುರುವಾಗೋದು ಇರಾನ್ ಮತ್ತು ಅಮೆರಿಕ ನಡುವಿನ ಭೀಕರ ವೈರತ್ವದಿಂದ. ಇರಾನ್ ಮತ್ತು ಅಮೆರಿಕದ ನಡುವಿನ ಕಿಚ್ಚು ಇವತ್ತಿನದ್ದಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಇರಾನ್ ಅಮೆರಿಕ ವಿರುದ್ಧ ರೊಚ್ಚಿಗೆದ್ದಿದೆ. ಇರಾನ್ನ ಕಮಾಂಡರ್ಗಳನ್ನ ಕೊಂದ ಸೇಡನ್ನ ತೀರಿಸಿಕೊಳ್ಳಲು ಅವರು ಟ್ರಂಪ್ ಮತ್ತು ಅವರ ಇಡೀ ಕುಟುಂಬವನ್ನ ಮುಗಿಸೋದಾಗಿ ಪೋಸ್ಟರ್ಗಳನ್ನ ರಿಲೀಸ್ ಮಾಡಿದ್ರು. ಆ ಪೋಸ್ಟರ್ಗಳಲ್ಲಿ ಟ್ರಂಪ್ ಮತ್ತು ಅವರ ಕುಟುಂಬದ ಶವ ಪೆಟ್ಟಿಗೆಗಳ ಚಿತ್ರಗಳನ್ನ ಸಹ ಹಾಕಲಾಗಿತ್ತು. ಇಂತಹ ಭಯಾನಕ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಜುಲೈ 7 ಮತ್ತು 8ರಂದು ಟರ್ಕಿಯ ರಾಜಧಾನಿ ಆಂಕಾರದಲ್ಲಿ ನ್ಯಾಟೋ ಶೃಂಗಸಭೆ ಆಯೋಜನೆಯಾಗಿತ್ತು. ಡೊನಾಲ್ಡ್ ಟ್ರಂಪ್ ಅವರು ಈ ಸಭೆಯಲ್ಲಿ ಭಾಗವಹಿಸಲು ನಿರ್ಧರಿಸಿದ್ರು. ಆದರೆ ಇಲ್ಲಿ ಒಂದು ದೊಡ್ಡ ಜಿಯೋಗ್ರಾಫಿಕಲ್ ಟ್ವಿಸ್ಟ್ ಇದೆ. ನಕ್ಷೆಯನ್ನ ಗಮನಿಸಿ ಸ್ನೇಹಿತರೆ, ಟರ್ಕಿ ಒಂದು ನ್ಯಾಟೋ ಸದಸ್ಯ ರಾಷ್ಟ್ರ, ಆದರೆ ಟರ್ಕಿಯ ಪೂರ್ವ ಗಡಿ ನೇರವಾಗಿ ಇರಾನ್ ದೇಶಕ್ಕೆ ತಾಗಿಕೊಂಡಿದೆ. ಅಂದ್ರೆ ತನಗೆ ನೇರ ಕೊಲೆ ಬೆದರಿಕೆ ಹಾಕಿದ ಶತ್ರು ದೇಶದ ತೀರಾ ಹತ್ತಿರಕ್ಕೆ ಅಮೆರಿಕದ ಪ್ರೆಸಿಡೆಂಟ್ ಹೋಗುತ್ತಿದ್ದಾರೆ ಅನ್ನೋದು US ಇಂಟೆಲಿಜೆನ್ಸ್ಗೆ ತಲೆನೋವಾಗಿತ್ತು. ಜುಲೈ 7ರಂದು ಟ್ರಂಪ್ ಅತ್ಯಂತ ವೈಭವದಿಂದ ಟರ್ಕಿಗೆ ಬಂದಿಳಿದ್ರು. ಅವರು ಬಂದಿದ್ದು ಕತಾರ್ ದೇಶವು ಅಮೆರಿಕಾಗೆ ಗಿಫ್ಟ್ ಆಗಿ ನೀಡಿದ್ದ ಅತ್ಯಂತ ಸುಸಜ್ಜಿತ ಹಾಗೂ ಹೊಸದಾದ ಬೋಯಿಂಗ್ 747-8 ಏರ್ ಫೋರ್ಸ್ 1 ವಿಮಾನದಲ್ಲಿ. ಆದರೆ ಜುಲೈ 8ರಂದು ಅವರು ವಾಪಸ್ ಹೊರಡುವಾಗ ಅಮೆರಿಕಾದ ಇಂಟೆಲಿಜೆನ್ಸ್ಗೆ ಸಿಕ್ಕ ಆ ಒಂದು ರಹಸ್ಯ ಮಾಹಿತಿ ಇಡೀ ಯೋಜನೆಯನ್ನೇ ಬದಲಾಯಿಸಿತು. ಸ್ನೇಹಿತರೆ, ಈಗ ಶುರುವಾಗುತ್ತೆ ನೋಡಿ ಅಸಲಿ ಥ್ರಿಲ್ಲರ್ ಆಟ. ಜುಲೈ 8ರ ಆ ದಿನ ಆಂಕಾರ ಏರ್ಪೋರ್ಟ್ನಲ್ಲಿ ಟಿವಿ ಕ್ಯಾಮ್ರಾಗಳು ಜಗತ್ತಿಗೆ ನೇರ ಪ್ರಸಾರ ಮಾಡ್ತಾ ಇದ್ವು. ಸುಮಾರು 1 ಡಜನ್ ಪ್ರಮುಖ ಅಂತಾರಾಷ್ಟ್ರೀಯ ಪತ್ರಕರ್ತರು ಏರ್ಪೋರ್ಟ್ನಲ್ಲಿ ಕಾಯ್ತಾ ಇದ್ರು. ಎಲ್ಲರ ಕಣ್ಣೆದುರೇ ಡೊನಾಲ್ಡ್ ಟ್ರಂಪ್ ಅವರು ನಡೆದುಕೊಂಡು ಹೋಗಿ ರನ್ವೇನಲ್ಲಿ ನಿಂತಿದ್ದ ಹಳೆಯ ಏರ್ ಫೋರ್ಸ್ 1 ವಿಮಾನವನ್ನ ಹತ್ತಿದ್ರು. ಪತ್ರಕರ್ತರು ತಾವೇ ಕಣ್ಣಾರೆ ನೋಡಿದ್ರು. ಹೌದು, ಟ್ರಂಪ್ ವಿಮಾನದ ಒಳಗೆ ಹೋಗಿದ್ದಾರೆ. ಕ್ಯಾಮೆರಾಗಳು ಸಹ ಈ ದೃಶ್ಯವನ್ನ ಸೆರೆ ಹಿಡಿದವು. ಮಾಧ್ಯಮದವರು ಮತ್ತು ಜಗತ್ತು ನಿರಾಳವಾಯಿತು. ಆದರೆ ಆ ವಿಮಾನದ ಒಳಗೆ ಹೋದ ತಕ್ಷಣ ಏನಾಯ್ತು ಗೊತ್ತಾ? ಇತಿಹಾಸದಲ್ಲೇ ಅತ್ಯಂತ ನಿಗೂಢವಾದ ಡಿಸೆಪ್ಷನ್ ಅಥವಾ ಕಣ್ಣು ತಪ್ಪಿಸುವ ಕಾರ್ಯಾಚರಣೆ ಅಲ್ಲಿ ಜಾರಿಗೆ ಬಂತು. ವಿಮಾನದ ಒಳಗೆ ಹೋದ ಟ್ರಂಪ್ ಅವರನ್ನ ಸದ್ದಿಲ್ಲದೆ ಮತ್ತೊಂದು ಬದಿಯ ರಹಸ್ಯ ಬಾಗಿಲಿನಿಂದ ಕೆಳಗಿಳಿಸಲಾಯಿತು. ಅಲ್ಲಿ ರನ್ವೇನಲ್ಲಿ ಒಂದು ಸಾಮಾನ್ಯವಾದ ಏರ್ಪೋರ್ಟ್ ಕ್ಯಾಟರಿಂಗ್ ಟ್ರಕ್ ಬಂದು ನಿಂತಿತ್ತು. ಈ ಕ್ಯಾಟರಿಂಗ್ ಟ್ರಕ್ ಅಂದ್ರೆ ವಿಮಾನಗಳಿಗೆ ಊಟ, ಕುಡಿಯುವ ನೀರು ಮತ್ತು ಕಪ್ಗಳನ್ನು ಲೋಡ್ ಮಾಡುವ ಸಾಮಾನ್ಯ ವಾಹನ. ಸಾಮಾನ್ಯವಾಗಿ ಏರ್ಪೋರ್ಟ್ ರನ್ವೇನಲ್ಲಿ ಇಂತಹ 100 ಗಾಡಿಗಳು ಓಡಾಡುತ್ತವೆ. ಯಾರು ಕೂಡ ಇವುಗಳ ಮೇಲೆ ಸಂಶಯ ಪಡೋದಿಲ್ಲ. ಸೀಕ್ರೆಟ್ ಸರ್ವಿಸ್ ಈ ಒಂದು ಕನಿಷ್ಠ ಊಹೆಯನ್ನೇ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತೆ. ಡೊನಾಲ್ಡ್ ಟ್ರಂಪ್ ಅವರನ್ನ ಅತ್ಯಂತ ರಹಸ್ಯವಾಗಿ ಆ ಕ್ಯಾಟರಿಂಗ್ ಟ್ರಕ್ನ ಕಂಟೈನರ್ ಒಳಗೆ ಕೂರಿಸಲಾಯಿತು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಅಮೆರಿಕದ ಪ್ರೆಸಿಡೆಂಟ್ ಒಂದು ಊಟದ ಡಬ್ಬಿ ಸಾಗಿಸುವ ಟ್ರಕ್ನಲ್ಲಿ ಕುಳಿತುಕೊಂಡು ಹೋಗ್ತಿದ್ದಾರೆ ಅಂತ ಶತ್ರು ದೇಶ ಇರಾನ್ ಇರ್ಲಿ, ಅಲ್ಲಿ ಕಾಯುತ್ತಿದ್ದ ಪತ್ರಕರ್ತರಿಗೂ ಊಹಿಸಲು ಸಾಧ್ಯವಿರಲಿಲ್ಲ. ಆ ಟ್ರಕ್ ನಿಧಾನವಾಗಿ ಚಲಿಸಿ ಏರ್ಪೋರ್ಟ್ನ ಮತ್ತೊಂದು ಮೂಲೆಯ ರಹಸ್ಯ ಜಾಗಕ್ಕೆ ಹೋಗುತ್ತೆ. ಅಲ್ಲಿ ಅಮೆರಿಕದ ಏರ್ ಫೋರ್ಸ್ನ ಮತ್ತೊಂದು ವಿಮಾನ ಕಾಯ್ತಾ ಇತ್ತು. ಅದರ ಹೆಸರು C-32A. ಈ C-32A ವಿಮಾನವು ಸಾಮಾನ್ಯ ಏರ್ ಫೋರ್ಸ್ 1ಗಿಂತ ತುಂಬಾ ಸಣ್ಣದಾಗಿದ್ದು ಇದರಲ್ಲಿ ಅಮೆರಿಕದ ಹಿರಿಯ ಅಧಿಕಾರಿಗಳು ಪ್ರಯಾಣಿಸ್ತಾರೆ.
ಟ್ರಂಪ್ ಅವರನ್ನು ಅತ್ಯಂತ ರಹಸ್ಯವಾಗಿ ಈ ಸಣ್ಣ ವಿಮಾನದ ಒಳಗೆ ಹತ್ತಿಸಲಾಯಿತು. ಆದರೆ ಅತ್ಯಂತ ಆಘಾತಕಾರಿ ಟ್ವಿಸ್ಟ್ ಇಲ್ಲಿದೆ ಕೇಳಿ. ಅಲ್ಲಿ ರನ್ವೇನಲ್ಲಿ ನಿಂತಿದ್ದ ಆ ದೊಡ್ಡ ಹಳೆಯ ಏರ್ ಫೋರ್ಸ್ 1 ವಿಮಾನ ಏನಾಯಿತು? ಅದನ್ನ ಸೀಕ್ರೆಟ್ ಸರ್ವಿಸ್ ಕೇವಲ ಒಂದು ಡೆಕಾಯ್ ಅಂದ್ರೆ ಶತ್ರುಗಳನ್ನ ದಾರಿ ತಪ್ಪಿಸುವ ನಕಲಿ ವಿಮಾನವಾಗಿ ಬಳಸಿತು. ಆ ವಿಮಾನದೊಳಗೆ ಇದ್ದ ಸುಮಾರು 1 ಡಜನ್ ಪತ್ರಕರ್ತರು ಮತ್ತು ಕೆಲವು ವೈಟ್ ಹೌಸ್ ಸಿಬ್ಬಂದಿಗೆ ಈ ಅದಲು ಬದಲು ಯೋಜನೆ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಅವರೆಲ್ಲ ಅಧ್ಯಕ್ಷ ಟ್ರಂಪ್ ನಮ್ಮ ಜೊತೆಯೇ ವಿಮಾನದಲ್ಲಿದ್ದಾರೆ ಅಂತ ಅಂದುಕೊಂಡಿದ್ರು. ಹೀಗೆ ಒಂದೇ ಸಮಯದಲ್ಲಿ 2 ವಿಮಾನಗಳು ಟರ್ಕಿಯಿಂದ ಟೇಕ್ ಆಫ್ ಆಗ್ತಾವೆ. ಒಂದು ನಕಲಿ ವಿಮಾನ, ಮತ್ತೊಂದು ಅತ್ಯಂತ ರಹಸ್ಯವಾಗಿ ಹಾರಿದ ಸಣ್ಣ ವಿಮಾನ. ಇದರಲ್ಲಿ ಅಸಲಿ ಅಮೆರಿಕಾದ ಅಧ್ಯಕ್ಷರು ಇದ್ರು. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಜಗತ್ತಿನ ಕಣ್ಣಿಗೆ ಮಣ್ಣೆರಚಿದ ಈ ರಹಸ್ಯ ಕಾರ್ಯಾಚರಣೆ ಮುಂದೆ ಸಾಗಿದ್ದು ಹೇಗೆ ಗೊತ್ತಾ? ಟರ್ಕಿಯಿಂದ ಹೊರಟ ಈ 2 ವಿಮಾನಗಳು ನೇರವಾಗಿ ಅಮೆರಿಕಾಗೆ ಹಾರಲು ಸಾಧ್ಯವಿರಲಿಲ್ಲ. ಹಾಗಾಗಿ ಅವುಗಳು ಮಧ್ಯದಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಲಂಡನ್ನಲ್ಲಿ ಸ್ಟಾಪ್ ತೆಗೆದುಕೊಳ್ಳಬೇಕಿತ್ತು. ರಾತ್ರಿ ಸರಿಯಾಗಿ 10:20ಕ್ಕೆ ಟ್ರಂಪ್ ಅವರು ಇದ್ದ ಆ ಸಣ್ಣ ವಿಮಾನ C-32A ಮೊದಲು ಲಂಡನ್ನ ನಿಗದಿತ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಯಿತು. ಅದರ ಬೆನ್ನಲ್ಲೇ ಪತ್ರಕರ್ತರನ್ನ ಹೊತ್ತಿದ್ದ ಆ ನಕಲಿ ಏರ್ ಫೋರ್ಸ್ 1 ವಿಮಾನ ಕೂಡ ಬಂದು ನಿಲ್ಲುತ್ತೆ. ಅಲ್ಲಿ UK ಏರ್ಪೋರ್ಟ್ನ ಅತ್ಯಂತ ರಕ್ಷಿತ, ಯಾರಿಗೋ ಪ್ರವೇಶವಿಲ್ಲದ ಸೀಕ್ರೆಟ್ ವಲಯದಲ್ಲಿ ಟ್ರಂಪ್ ಅವರನ್ನ ಆ ಸಣ್ಣ ವಿಮಾನದಿಂದ ಇಳಿಸಿ ಪತ್ರಕರ್ತರಿದ್ದ ಅದೇ ಹಳೆಯ ಏರ್ ಫೋರ್ಸ್ 1 ವಿಮಾನಕ್ಕೆ ರಹಸ್ಯವಾಗಿ ಮರಳಿ ಹತ್ತಿಸಲಾಯಿತು. ಇದರ ಪರಿಣಾಮ ಏನಾಯಿತು ಅಂದ್ರೆ, ಲಂಡನ್ನಿಂದ ಹೊರಟು ಅಮೆರಿಕಾದಲ್ಲಿ ವಿಮಾನ ಲ್ಯಾಂಡ್ ಆದಾಗ ಪತ್ರಕರ್ತರು ಮತ್ತು ಇಡೀ ಜಗತ್ತು ನೋಡಿದ್ದು ಏನನ್ನ? ಡೊನಾಲ್ಡ್ ಟ್ರಂಪ್ ಅವರು ಎಂದಿನಂತೆ ಅದೇ ಏರ್ ಫೋರ್ಸ್ 1 ವಿಮಾನದಿಂದಲೇ ಗಂಭೀರವಾಗಿ ಕೆಳಗಿಳಿದ್ರು. ಅಂದ್ರೆ ಅಮೆರಿಕ ಅಧ್ಯಕ್ಷರು ಮೊದಲಿನಿಂದಲೂ ಇದೇ ವಿಮಾನದಲ್ಲೇ ಇದ್ರು ಅಂತ ಜಗತ್ತು ನಂಬುವಂತೆ ಮಾಡಲಾಯಿತು. ಆದರೆ ಆ 12 ಜನ ಪತ್ರಕರ್ತರು ತಮಗೆ ಗೊತ್ತಿಲ್ಲದ ಹಾಗೆ ಇರಾನ್ನ ಭಯಾನಕ ಬೆದರಿಕೆಯ ನಡುವೆ ನಕಲಿ ವಿಮಾನದಲ್ಲಿ ಪ್ರಾಣವನ್ನ ಒತ್ತೆ ಇಟ್ಟು ಪ್ರಯಾಣ ಮಾಡಿದ್ರು ಎಂಬ ಕಟು ಸತ್ಯ ನಂತರ ಬಯಲಿಗೆ ಬಂತು. ಸ್ನೇಹಿತರೆ, ಇವತ್ತಿನ ಆಧುನಿಕ ಯುದ್ಧ ಮತ್ತು ರಕ್ಷಣಾ ತಂತ್ರಜ್ಞಾನಗಳು ಎಷ್ಟು ಬದಲಾಗಿವೆ ನೋಡಿ. ಹಳೆ ಕಾಲದಲ್ಲಿ ಒಬ್ಬ ನಾಯಕನಿಗೆ ರಕ್ಷಣೆ ಕೊಡಬೇಕು ಅಂದ್ರೆ ಸುತ್ತಲೂ 100 ಜನ ಗನ್ಮ್ಯಾನ್ಗಳನ್ನ ನಿಲ್ಲಿಸೋದು, ಬುಲೆಟ್ ಪ್ರೂಫ್ ಕಾರುಗಳನ್ನ ಬಳಸೋದು ಅಥವಾ ಕಟ್ಟಡಗಳ ಸುತ್ತ ಸೆಕ್ಯೂರಿಟಿ ಹೆಚ್ಚಿಸೋದು ಸಾಕಾಗ್ತಾ ಇತ್ತು. ಆದರೆ ಇವತ್ತಿನ ಡಿಜಿಟಲ್ ಕಾಲದಲ್ಲಿ ಶತ್ರುಗಳು ಕೇವಲ ಗನ್ ಹಿಡಿದು ಬರೋದಿಲ್ಲ. ಇವತ್ತು ಸ್ಯಾಟಲೈಟ್ ಟ್ರ್ಯಾಕಿಂಗ್ ಮೂಲಕ ವಿಮಾನಗಳನ್ನ ಪತ್ತೆ ಮಾಡಲಾಗುತ್ತೆ, ಅತ್ಯಾಧುನಿಕ ಡ್ರೋನ್ಗಳನ್ನ ಬಳಸಲಾಗುತ್ತೆ ಮತ್ತು ಸೈಬರ್ ಇಂಟೆಲಿಜೆನ್ಸ್ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರತಿಯೊಂದು ಚಲನ ವಲನವನ್ನ ಹದ್ದಿನ ಕಣ್ಣಿಟ್ಟು ಗಮನಿಸಲಾಗುತ್ತೆ. ಹೀಗಾಗಿ ಇವತ್ತಿನ ಕಾಲದಲ್ಲಿ ನಿಜವಾದ ಸುರಕ್ಷತೆ ಅಂದ್ರೆ ಕೇವಲ ಶಕ್ತಿ ಪ್ರದರ್ಶನ ಮಾಡೋದಲ್ಲ, ಬದಲಿಗೆ ಶತ್ರುಗಳ ಕಣ್ಣಿಗೆ ಮಣ್ಣು ಎರಚುವ ರಹಸ್ಯ ಕಾರ್ಯಾಚರಣೆಗಳನ್ನ ನಡೆಸೋದು. ವಿಶೇಷ ಅಂದರೆ ಅಮೆರಿಕಾದ ಅಧ್ಯಕ್ಷರ ವಿಚಾರದಲ್ಲಿ ಈ ರೀತಿಯ ರಹಸ್ಯ ಕಾರ್ಯಾಚರಣೆ ಮಾಡಿದ್ದು ಇದೇ ಮೊದಲ ಬಾರಿ ಏನಲ್ಲ. ಈ ಹಿಂದೆ 2000 ಇಸವಿಯಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರು ಪಾಕಿಸ್ತಾನಕ್ಕೆ ಭೇಟಿ ನೀಡಬೇಕಾಗಿದ್ದಾಗಲೂ ಇದೇ ರೀತಿಯ ಭೀಕರ ಸುರಕ್ಷತಾ ಬೆದರಿಕೆ ಎದುರಾಗಿತ್ತು. ಆಗಲೂ ಸಹ ಅಸಲಿ ಏರ್ ಫೋರ್ಸ್ 1 ವಿಮಾನವನ್ನ ಕೇವಲ ಜಗತ್ತಿಗೆ ತೋರಿಸಲು ಖಾಲಿಯಾಗಿ ಕಳಿಸಿ ಬಿಲ್ ಕ್ಲಿಂಟನ್ ಅವರನ್ನ ಒಂದು ಸಣ್ಣ ಅನಾಮಧೇಯ ಎಕ್ಸಿಕ್ಯೂಟಿವ್ ಜೆಟ್ನಲ್ಲಿ ಅತ್ಯಂತ ಸೀಕ್ರೆಟ್ ಆಗಿ ಪಾಕಿಸ್ತಾನಕ್ಕೆ ಕರೆದೊಯ್ಯಲಾಗಿತ್ತು. ಇಷ್ಟೆಲ್ಲ ಆದಮೇಲೆ ಅಮೆರಿಕಾಗೆ ವಾಪಸ್ ಬಂದ ತಕ್ಷಣ ಮಾಧ್ಯಮದವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಇಡೀ ರಹಸ್ಯ ಕಾರ್ಯಾಚರಣೆ ಮತ್ತು ಇರಾನ್ನ ಕೊಲೆ ಬೆದರಿಕೆಯ ಬಗ್ಗೆ ಪ್ರಶ್ನೆ ಮಾಡಿದ್ರು. ಆಗ ಟ್ರಂಪ್ ಕೊಟ್ಟ ಆ ಖಡಕ್ ಉತ್ತರ ನಿಜಕ್ಕೂ ಅವರ ವಿಶಿಷ್ಟ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಅವರು ಅತ್ಯಂತ ಉದಾಸೀನವಾಗಿ ವಾಟ್ ಎವರ್ ಅಂದ್ರೆ ನನಗೆ ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂಬ ಆಟಿಟ್ಯೂಡ್ ತೋರಿಸಿದ್ರು. ಅಷ್ಟೇ ಅಲ್ಲ, ನಾನು ಸೀಕ್ರೆಟ್ ಸರ್ವಿಸ್ ಮತ್ತು ಮಿಲಿಟರಿ ಏನ್ ಹೇಳುತ್ತದೆಯೋ ಅದನ್ನ ಮಾತ್ರ ಕೇಳ್ತೇನೆ. ಅವರು ಬೇರೆ ವಿಮಾನದಲ್ಲಿ ಹೋಗಿ ಅಂದ್ರು, ನಾನು ಹೋದೆ ಅಷ್ಟೇ, ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ. ನನಗೆ ಪ್ರತಿದಿನ ಇಂತಹ 100 ಬೆದರಿಕೆಗಳು ಬರ್ತಾ ಇರ್ತಾವೆ. ಯಾಕಂದ್ರೆ ನಾನು ಅತ್ಯಂತ ಪ್ರಭಾವಶಾಲಿ ಅಧ್ಯಕ್ಷ. ಯಾರು ಕೂಡ ಪ್ರಭಾವವಿಲ್ಲದ ಸಾಮಾನ್ಯ ಪ್ರೆಸಿಡೆಂಟ್ಗಳಿಗೆ ಬೆದರಿಕೆ ಹಾಕೋದಿಲ್ಲ ಅಂತ ಗಂಭೀರವಾಗಿ ನಕ್ರು. ಆದರೆ ಸ್ನೇಹಿತರೆ, ಟ್ರಂಪ್ ಅವರು ಎಷ್ಟೇ ಧೈರ್ಯಶಾಲಿ ಅಂತ ತೋರಿಸಿಕೊಂಡರೂ ಇರಾನ್ ಎಂಬ ಒಂದು ದೇಶದ ಬೆದರಿಕೆಗೆ ಹೆದರಿ ಜಗತ್ತಿನ ಅತಿ ದೊಡ್ಡಣ್ಣನ ಪ್ರೆಸಿಡೆಂಟ್ ಒಂದು ಸಣ್ಣ ಫುಡ್ ಟ್ರಕ್ನ ಒಳಗೆ ಅಡಗಿಕೊಂಡು ಸಾಗಬೇಕಾದ ಪರಿಸ್ಥಿತಿ ಬಂದಿತ್ತಲ್ಲ. ಇದೇ ಇವತ್ತಿನ ಜಾಗತಿಕ ರಾಜಕೀಯದ ಅತ್ಯಂತ ಕಟು ರಿಯಾಲಿಟಿ. ಟ್ರಂಪ್ ಅವರ ಈ ರಹಸ್ಯ ಫುಡ್ ಟ್ರಕ್ ಕಾರ್ಯಾಚರಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಮೆರಿಕಾದ ಸೀಕ್ರೆಟ್ ಸರ್ವಿಸ್ ಮಾಡಿದ ಈ ಪ್ಲಾನ್ ಬಗ್ಗೆ ನಿಮ್ಗೇನನ್ಸ್ತು? ತಪ್ಪದೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.